ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಉಪ್ಪಿಟ್ಟು ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಹಸಿಮೆಣಸಿನಕಾಯಿ, ಒಂದು ಈರುಳ್ಳಿ, ಒಂದು ಟೊಮಾಟೊ, ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು. ನಾನು ಮಕ್ಕಳಿಗೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಖಾರ ಕಡಿಮೆ ಆಗ್ತಾ ಇದ್ದೀನಿ ನೋಡಿ. ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಇವೆಲ್ಲವನ್ನು ಹಾಕೋಣ. ಒಂದು ಬೌಲು ಉಪ್ಪಿಟ್ಟು ರವಾನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು, ಅರಿಶಿನ, ಎಣ್ಣೆ ಮತ್ತು ನೀರು. ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಗ್ಯಾಸ್ ಹಚ್ತಾ ಇದ್ದೀನಿ. ಒಂದು ಪಾತ್ರೆ ತೊಗೋಬೇಕು. ಅದರಲ್ಲಿ ಒಂದು ಬೌಲ್ ರವೆ ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಹುರಿಬೇಕು. ಒಂದು 5 ನಿಮಿಷ ಫ್ರೈ ಮಾಡಬೇಕು ಅದನ್ನು. ನಾನು ದೊಡ್ಡ ರವೆ ತೊಗೊಂಡಿದ್ದು, ಅದು ಸ್ವಲ್ಪ ಫ್ರೈ ಆಗಿದೆ ಆಲ್ರೆಡಿ. ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ, ಅಂದರೆ ಉದುರು ಆಗಬೇಕಲ್ವಾ. ಆ ಸ್ಮೆಲ್ ಹೇಗೆ ಕಂಡುಹಿಡಿಯೋದು, ಮಳೆ ಬಂದಾಗ ಹೇಗೆ ಸ್ಮೆಲ್ ಬರುತ್ತೆ ನೋಡು, ಆ ಥರ ಸ್ಮೆಲ್ ಬರುತ್ತೆ ನೋಡಿ. ನಾನು ತುಪ್ಪ ಹಾಕಿದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಇವಾಗ ಫ್ರೈ ಆಗಿದೆ, ನೀವು ಚೆಕ್ ಮಾಡ್ಬೋದು. ಇವಾಗ ಒಂದು ಪ್ಲೇಟಲ್ಲಿ ತಗೊಂಡ್ಬಿಡ್ತೀನಿ. ನೋಡಿ, ಈ ಪ್ಲೇಟಲ್ಲೇ ತೆಗೆದಿದ್ದೀನಿ. ಹಾಗೆ ಅದೇ ಪಾತ್ರೆನ ಇಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಒಂದು 3 ಚಮಚ ಆಗುವಷ್ಟು ಶೇಂಗಾ ಬೀಜನ ಹಾಕ್ಕೊಂಬಿಡೋಣ. ಕೆಂಪಗಾಗೋವರೆಗೂ ಹುರಿರಿ, ಅಂದರೆ ಸಿಪ್ಪೆನೂ ಏಳಬೇಕು ಅದಕ್ಕೆ, ಅಲ್ಲಿವರೆಗೂ ಹುರಿಬೇಕು. 1 ಚಮಚ ಕಡಲೆಬೇಳೆ, 1 ಚಮಚ ಜೀರಿಗೆ, ಆಮೇಲೆ ಸಾಸಿವೆ, 1 ಚಮಚ ಉದ್ದಿನಬೇಳೆ, 1 ಕಡ್ಡಿ ಕರಿಬೇವು ಹಾಕಿ ಮಿಕ್ಸ್ ಮಾಡಿ. ಇವಾಗ 1 ಈರುಳ್ಳಿ, ಅದರ ಜೊತೆಗೆ 1 ಸಣ್ಣ ಮೆಣಸಿನ್ಕಾಯಿ. ಮಕ್ಕಳು ತಿಂತಾರೆ, ಅದಕ್ಕೆ ಸ್ವಲ್ಪ ಖಾರ ಕಡಿಮೆ ಇಟ್ಟಿದ್ದೀನಿ, ನೀವು ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈರುಳ್ಳಿ ಕೆಂಪಗಾಗುವವರೆಗೂ ಹುರಿರಿ. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ 1 ಟೊಮಾಟೊನ ಹಾಕ್ತಾ ಇದ್ದೀನಿ. ಈ ಟೊಮಾಟೊ ಸ್ವಲ್ಪ ಸ್ಮೂತ್ ಆಗೋವರೆಗೂ ಹುರಿರಿ. ನೋಡಿ, 1 ಟೀ ಸ್ಪೂನಲ್ಲಿ ಅದರಲ್ಲಿ ಅರ್ಧ ಉಪ್ಪು ತೊಗೊತಾ ಇದ್ದೀನಿ. ಅದು ಸ್ಮೂತ್ ಆಗಲಿಕ್ಕೆ, ಟೊಮಾಟೊ ಎಲ್ಲ ಸ್ಮೂತ್ ಆಗಬೇಕಲ್ವಾ, ಅದಕ್ಕೆ. ಟೊಮಾಟೊ ಎಲ್ಲ ಸ್ಮೂತ್ ಆಗಿದೆ. ಇವಾಗ 1 ಟೀ ಸ್ಪೂನ್ ಅರಿಶಿನ ಹಾಕೋಣ. ರವೆ ತಗೊಂಡಿದ್ವಲ್ಲ, ಆ ಕಪ್ಪಿಂದ 2 ಕಪ್ಪು ನೀರು ಹಾಕಬೇಕು. ಅದು ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು. ನೋಡಿ, ಇವಾಗ ಅರ್ಧ ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ಕುದಿ ಬರ್ತಾ ಇದೆ ನೋಡಿ. ಈ ಟೈಮಲ್ಲಿ ರವೆ ಹಾಕಬೇಕು. ಒಂದು ಕೈಯಿಂದ ರವೆ ಹಾಕಬೇಕು, ಒಂದು ಕೈಯಿಂದ ಅಳಗಾಡಿಸ್ಬೇಕು. ಒಂದು 5 ನಿಮಿಷ ಮುಚ್ಚಿಡಿ. ಉದುರಾಗಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಎಲ್ಲ ಹಾಕಿ ಸರ್ವ್ ಮಾಡಿ. ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.